ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಕಮ್ಯುನಿಕೇಷನ್ ಸೆಕ್ಯೂರಿಟಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 14/2/2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು. ಕೊನೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಯಾವ್ಯಾವ ಪೋಸ್ಟ್ ಖಾಲಿ ಇದಾವತ್ತಂದ್ರೆ ಪೋಸ್ಟ್ ಯಾವ ಖಾಲಿ ಇದಾವಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ LDC ಮತ್ತು ಟೆಲಿಕಾಮ್ ಅಸಿಸ್ಟೆಂಟ್ TA ಗ್ರೂಪ್ C ಪೋಸ್ಟ್ ಖಾಲಿ ಇದಾವೆ. ಎಷ್ಟು ಪೋಸ್ಟ್ ಖಾಲಿ ಇದಾವಂದ್ರೆ ನೋಡ್ರಿ ಇಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ 1 ಪೋಸ್ಟ್ ಖಾಲಿ ಐತಿ, ಬೆಂಗಳೂರದಾಗ ಐತಿ. ಮತ್ತು ಟೆಲಿಕಾಮ್ ಅಸಿಸ್ಟೆಂಟ್ ಇದು ಕೂಡ ಬೆಂಗಳೂರದಾಗ ಐತಿ, 2 ಪೋಸ್ಟ್ ಖಾಲಿ ಇದಾವೆ. ಮತ್ತು ಇವರು ಸ್ಯಾಲ್ರಿ ಬಗ್ಗೆ ನೋಡೋದಾದರೆ 19,000ದಿಂದ 63,000ವರೆಗೂ ಲೋವರ್ ಡಿವಿಷನ್ ಕ್ಲರ್ಕ್ಗೆ ಸ್ಯಾಲ್ರಿ ಇರ್ತದೆ. ಮತ್ತು ಇನ್ನು ಟೆಲಿಕಾಮ್ ಅಸಿಸ್ಟೆಂಟ್ಗೆ 29,900ರಿಂದ 92,300ವರೆಗೂ ಸ್ಯಾಲ್ರಿ ಸಿಗುತ್ತೆ. ಮತ್ತು ಅಪ್ಲೈ ಮಾಡೋದ್ರ ಬಗ್ಗೆ ನೋಡೋಣ. ಈಗ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು, ಏಜ್ ಲಿಮಿಟ್ ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅದರ ಬಗ್ಗೆ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾವ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನೋಡಿರಿ ಎಲಿಜಿಬಲ್ ಕ್ರೈಟೇರಿಯಾ, ಯಾವ ಹುದ್ದೆಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂತ ನೋಡೋಣ. ಈಗ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ. ಲೋವರ್ ಡಿವಿಷನ್ ಕ್ಲರ್ಕ್ ಒಳಗೆ 12th ಪಾಸ್ ಆಗಿರ್ಬೇಕು. ಮತ್ತು 1 ನಿಮಿಷಕ್ಕೆ 35 ಶಬ್ದಗಳನ್ನು ಇಂಗ್ಲೀಷ್ ಒಳಗೆ ಮತ್ತು 1 ನಿಮಿಷಕ್ಕೆ 30 ಶಬ್ದಗಳನ್ನು ಹಿಂದಿ ಒಳಗೆ ಟೈಪ್ ಮಾಡಬೇಕು. ಮತ್ತು ಸ್ಯಾಲ್ರಿ ಬಂದುಬಿಟ್ಟು ಮೇಲೆ 18,000ರಿಂದ 56,900ವರೆಗೂ ಸ್ಯಾಲ್ರಿ ಸಿಗತ್ತೆ ನೋಡ್ರಿ. ಮತ್ತು ಏಜ್ ಲಿಮಿಟ್ ನೋಡೋಣಾಗ ಏಜ್ ಲಿಮಿಟ ಮ್ಯಾಕ್ಸಿಮಮ್ 56 ವರ್ಷದ ಒಳಗಿನ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಮತ್ತು ಎರಡನೇದಾಗಿ ಟೆಲಿಕಾಮ್ ಅಸಿಸ್ಟೆಂಟ, ಇದ್ರ ಕ್ವಾಲಿಫಿಕೇಷನ್ ನೋಡಿರಿ. ಮಿನಿಮಮ್ 3 years ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಟೆಲಿಕಮ್ಯುನಿಕೇಷನ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಮತ್ತು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಮಾಡಿರಬೇಕು, ಸೈಬರ್ ಸೆಕ್ಯೂರಿಟಿ ಒಳಗೆ ಅಥವಾ ಬಿಗ್ ಡಾಟಾ ಅನಾಲಿಸಿಸ್ ಒಳಗೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಒಳಗೆ, ಇನ್ಸ್ಟ್ರೂಮೆಂಟೇಷನ್ ಫ್ರಾಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ ಒಳಗೆ 3 ವರ್ಷಗಳ ಕಾಲ ಇದರಲ್ಲಿ ಯಾವುದಾದ್ರೂ ಡಿಪ್ಲೊಮಾ ಮಾಡಿರ್ಬೇಕು. ಮತ್ತು ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಒಳಗೆ ಅಥವಾ ಕಂಪ್ಯೂಟರ್ ಸೈನ್ಸ್ ಇರ್ಬೇಕು. ಬ್ಯಾಚುಲರ್ ಇನ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಟೆಲಿಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಹೇಗೆ ಅದಾಗಿಲ್ಲ ಅಂದರೂ ಮಾಸ್ಟರ್ ಆಫ್ ಸೈನ್ಸ್ ಇರಬೇಕು ಎಲೆಕ್ಟ್ರಾನಿಕ್ಸ್ ಒಳಗೆ ಅಥವಾ ಕಂಪ್ಯೂಟರ್ ಸೈನ್ಸ್ ಇರ್ಬೇಕು. ಈ 3 ಕ್ವಾಲಿಫಿಕೇಷನ್ ಒಳಗೆ ಯಾವುದಾದ್ರೂ ತಾವು ಮಾಡಿದ್ರೆ ಅಪ್ಲೈ ಮಾಡ್ಬೋದು. ನೋಡ್ರಿಲ್ಲೇ ಲಾಸ್ಟ್ ಡೇಟ್ ಬಂದುಬಿಟ್ಟು 31 ಮಾರ್ಚ್ 2025ವರೆಗೆ ಅಪ್ಲೈ ಮಾಡ್ಬೋದು. ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ, ಆ ಫಾರ್ಮನ್ನು ನೀವು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿ ಅಪ್ಲಿಕೇಶನನ್ನು ಹಾಕಬೇಕು. ಹಾಗಾದರೆ ಅಪ್ಲಿಕೇಶನ್ ಫಾರ್ಮ್ ನೋಡಿರಿ, ಇದು ಅಪ್ಲಿಕೇಶನ್ ಫಾರ್ಮೇಟ ಈ ರೀತಿ ಇರುತ್ತೆ. ನಿಮ್ಮೊಂದು ಫೋಟೋ, ನಿಮ್ಮ ಹೆಸರು, ಫಾದರ್ ನೇಮ, ಡೇಟ್ ಆಫ್ ಬರ್ತ ಸರಿಯಾಗಿ ಫಾರ್ಮನ್ನು ಫಿಲಪ್ ಮಾಡೋ ಮುಂಚೆ ಸರಿಯಾಗಿ ಓದಿ ಫಿಲಪ್ ಮಾಡಿ ನೋಡಿರಿ. 31/3/2025 ಕೊನೆಯ ದಿನಾಂಕಾಗಿದೆ. ಅಲ್ಲಿವರೆಗೂ ನೀವು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನೋಟಿಫಿಕೇಷನ್ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.